ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ನಿಮ್ಮ ಕಡೆಯಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನೆನ್ನೆ ಎಪಿಸೋಡ್ ಹೆಂಗಿತ್ತು, ನಿಮ್ಗೆ ಏನು ಅನ್ನಿಸ್ತು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಅದೇ ರೀತಿ ಗಿಲ್ಲಿ ಮತ್ತು ಕಾವ್ಯ ಬಾಂಡಿಂಗ್ ಬಗ್ಗೆನೂ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಗುರು, ನೆನ್ನೆ ಎಪಿಸೋಡು ಸಖತ್ತಾಗಿತ್ತು ಗುರು. ಫಸ್ಟು ಸೋಮವಾರ ಎಪಿಸೋಡ್ ಬಿಟ್ಟರೆ ಮತ್ತೆ ಗುರುವಾರ ಎಪಿಸೋಡ್ ಚೆನ್ನಾಗಿತ್ತು. ಮಧ್ಯದಲ್ಲಿ 2 ದಿನ ಎಪಿಸೋಡು ವರ್ಸ್ಟ್ ಆಗಿತ್ತು ಅಂತ ಹೇಳ್ಬೋದು. ನೆನ್ನೆ ಪರವಾಗಿಲ್ಲ, ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಎಪಿಸೋಡ್ ಇತ್ತು. ನೆನ್ನೆ ಎಪಿಸೋಡಲ್ಲಿ ಏನೇನು ಅನ್ನಿಸ್ತು ಅನ್ನೋದನ್ನು ಆನೆಸ್ಟಾಗಿ ನನ್ನ ಒಪಿನಿಯನನ್ನು ನಾನು ಹೇಳೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಮೊದಲಿಗೆ ರಕ್ಷಿತಾ ಮತ್ತು ರಾಶಿಕಾ ಇಬ್ಬರು ಲೆಟರ್ಸ್ ಕೂಡ ಬಂದಿರುತ್ತೆ. ಅಲ್ಲಿ ಬಿಗ್ ಬಾಸ್ ಟ್ವಿಸ್ಟ್ ಏನು ಅಂತಂದರೆ, ಮನೆಯವರೆಲ್ಲ ಸೇರಿ ಒಮ್ಮತದಿಂದ ಆಯ್ಕೆ ಮಾಡಿ ಯಾರಿಗಾದ್ರೂ ಒಬ್ಬರಿಗೆ ಲೆಟರ್ ಕೊಡಬೇಕು ಅಂತ ಹೇಳ್ತಾರೆ. ಲೆಟ್ರ್ ಯಾರಿಗೂ ಕೊಟ್ಟಿಲ್ಲ ಅಂತಂದರೆ ಇಬ್ಬರಿಗೂ ಲೆಟ್ರು ಸಿಗೋದಿಲ್ಲ. ಅದ್ರ ಜೊತೆಗೆ ಇಮ್ಯುನಿಟಿ ಕೂಡ ಕಳ್ಕೊತಾರೆ ಅಂತ ಬಿಗ್ ಬಾಸ್ ಹೇಳ್ತಾರೆ. ಗುರು, ಇಲ್ಲಿ ಎಲ್ಲರೂ ರಕ್ಷಿತಾಗೆ ಸಪೋರ್ಟ್ ಮಾಡ್ತಾರೆ. ಎಕ್ಸ್ಪೆಷಲಿ ಒಂದು 4 ಜನ ಅದರಲ್ಲಿ ತುಂಬ ಇದು ಮಾಡ್ತಾರೆ ಗುರು. ಅಶ್ವಿನಿ ಮೇಡಮ್ಮು, ಧ್ರುವಂತು, ರಿಷಾ, ಸುಧೀರಣ್ಣ, ಈ 4 ಜನ. ಜಾನ್ವಿ ಮತ್ತು ಸೂರಜ್ ಅವರು ಮತ್ತೆ ವಾಪಸ್ಸು ಕೊಡ್ತೀವಿ ರಕ್ಷಿತಾಗೆ ಅಂತ ಒಪ್ಕೊತಾರೆ. ಬಟ್ ಇವ್ರ ಕಾನ್ಸೆಪ್ಟ್ ಎಲ್ಲ ಒಂದೇ ಗುರು. ರಾಶಿಕನ್ಗೆ ಲೆಟರ್ ಸಿಗಬೇಕು ಅಂತಲ್ಲ ಅವ್ರ ಕಾನ್ಸೆಪ್ಟು. ಅದು ತಲೆ ಮೇಲೆ ತಲೆ ಬೀಳಲಿ, ರಕ್ಷಿತಾಗೆ ಲೆಟರ್ ಸಿಗಬಾರ್ದು ಅಂತ. ಕ್ಲಿಯರ್ ಕಟ್ ಗುರು. ಎಷ್ಟು ಪರ್ಸ್ನಲ್ ಟಾರ್ಗೆಟು, ಎಷ್ಟು ಪರ್ಸ್ನಲ್ ವರ್ಡ್ಸು ಅಂತಂದರೆ ಬೇಜಾರಾಯಿತು ನಿಜವಾಗ್ಲೂ. ಈ ಕಡೆ ಧ್ರುವಂತ ಜೊತೆ ರಕ್ಷಿತಾ ಅಣ್ಣ 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 ಅಂತ ಇದ್ರು. ಬಟ್ ಆ ಕನಿಕರ ಕೂಡ ಇಲ್ಲ ಗುರು ಧ್ರುವಂತ್ಗೆ. ಸಿಕ್ಕಾಬಟ್ಟೆ ಜಾಸ್ತಿ ಬಿಹೇವಿಯರ್ ಅನ್ನೋದು, ವ್ಯಕ್ತಿತ್ವ ಅನ್ನೋದು ಧ್ರುವಂತ್ ಅವ್ರದ್ದು ತುಂಬ ಹದಗೆಡ್ತಾ ಇದೆ ಅಂತ ನನ್ನ ಒಪಿನಿಯನ್ ಗುರು. ಈಗ ಅವ್ರು ಯಾವ ರೀತಿ ಅಂತಂದರೆ, ಒಬ್ಬರ ಜೊತೆ ಇರ್ತಾರೆ, ಅವ್ರ ಜೊತೆನೇ ಇದ್ಕೊಂಡು ಅವ್ರ ಜೊತೆನೇ ಹಿಂದೆ ಮಾತಾಡೋದು, ಆ ಥರ ಕ್ಯಾರೆಕ್ಟರ್ ಗುರು. ಇಂಥವ್ರನ್ನ ನಂಬಿ ಅಶ್ವಿನಿ ಮೇಡಮ್ಮು ಮುಂದೆ ಬರ್ತಾ ಇದ್ದಾರೆ, ಅವ್ರದ್ದು ತಪ್ಪು. ಇಂಥವ್ರಿಂದ ಅಶ್ವಿನಿ ಮೇಡಮ್ ಕ್ಯಾರೆಕ್ಟರ್ ಅನ್ನೋದು, ಅವ್ರ ವ್ಯಕ್ತಿತ್ವ ಅನ್ನೋದು ಡ್ಯಾಮೇಜ್ ಆಗ್ತಾ ಇದೆ ಬಿಗ್ ಬಾಸ್ ಹೌಸಲ್ಲಿ. ಅಶ್ವಿನಿ ಮೇಡಮ್ ಆದರೆ ಅವ್ರು ಮಾಡಿರೋದು ಮಿಸ್ಟೇಕು, ಅದನ್ನು ಒಪ್ಕೋಬೇಕು. ಒಪ್ಕೊಂಡ್ರು, ಸಾರಿ ಕೇಳಿದ್ರು, ಎಲ್ಲ ಮುಗೀತು. ಬಟ್ ಕ್ಯಾರಿ ಮಾಡ್ತಾ ಇದ್ದಾರೆ ಗುರು, ತುಂಬ ಪರ್ಸ್ನಲಾಗಿ ಕ್ಯಾರಿ ಮಾಡ್ತಾ ಇದ್ದಾರೆ. ಅವ್ರ ವ್ಯಕ್ತಿತ್ವನ ಅವ್ರೇನು ಒಂಥರ ಡಿಫ್ರೆಂಟಾಗಿ ಪ್ರೊಜೆಕ್ಟ್ ಮಾಡಿಬಿಟ್ರಂತೆ. ಯಾರೂ ಪ್ರೊಜೆಕ್ಟ್ ಮಾಡಿಲ್ಲ, ಅವ್ರ ವ್ಯಕ್ತಿತ್ವನ ಅವರೇ ಪ್ರೊಜೆಕ್ಟ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅವರೇ ಪ್ರೊಜೆಕ್ಟ್ ಮಾಡ್ಕೊಂಡಿದ್ದಾರೆ. ಅದು ಏನಾದರೂ ಆ ಥರ ಈ ಥರ ಇದು ಮಾಡೋದಕ್ಕೆ, ಏನಾದರೂ ಮ್ಯಾನಿಪ್ಯುಲೇಟ್ ಮಾಡೋದಕ್ಕೆ ಏನಾದರೂ ಅವ್ರ ಮನೇನ, ಅದು ಬಿಗ್ ಬಾಸ್ ಹೌಸ್ 24 ಗಂಟೆಮೂ ಕ್ಯಾಮ್ರಾ ಇರುತ್ತೆ ಅಲ್ಲಿ, ಯಾರೂ ಮ್ಯಾನಿಪ್ಯುಲೇಟ್ ಮಾಡೋಕ್ಕಾಗೋದಿಲ್ಲ. ಸಿಕ್ಕಾಬಟ್ಟೆ ಎಷ್ಟು ಪರ್ಸ್ನಲ್ ಟಾರ್ಗೆಟ್ ಮಾಡ್ತಾರೆ ಅಂದರೆ, ಸುಧೀರಣ್ಣ ಆದರೆ ನೀವು ಏನಾದರೂ ಹೇಳ್ಕೊಳ್ಳಿ, ನನ್ನ ಪ್ರಾಣ ಹೋದರೂ ನಾನು ರಕ್ಷಿತನ ಕೊಡಲ್ಲ ಅಂತ ಹೊರಟೆ ಹೋಗ್ತಾರೆ. ಎಷ್ಟು ಗ್ರಜ್ಜಿರ್ಬೇಕು ಗುರು, ಎಷ್ಟು ಗ್ರಜ್ಜಿರಬೇಕು. ಎಲ್ಲ ಕೇಳ್ತಾ ಇದ್ದಾರೆ. ಆಲ್ರೆಡಿ ರಾಶಿಕನಿಗೆ ಅಟ್ಲೀಸ್ಟು ಮನೆ ಕಡೆಯಿಂದ ವಾಯ್ಸ್ ನೋಟ್ ಆದರೂ ಬಂದಿದೆ, ಇವ್ರ ಫ್ಯಾಮಿಲಿ ದೂರ ಇದೆ ಅಂತ ರಘು ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು ಎಷ್ಟು ಕೇಳ್ತಾರೆ. ಅಶ್ವಿನಿ ಅವ್ರಿಗೆ ಸ್ವಲ್ಪನಾದರೂ ಕನಿಕರ ಇರಬೇಕು ಗುರು. ಇಷ್ಟೊಂದು ಇದಿರಬಾರ್ದು, ಇಷ್ಟೊಂದು ಓವರ್ ಆಗಿ ಆ್ಯಟಿಟ್ಯೂಡು, ಡ್ರಾಮಾ ಅನ್ನೋದು ಇರಬಾರ್ದು ಅಂತ ನನಗನ್ನಿಸ್ತು. ಬಿಲ್ಕುಲ್ ಕೊನೆಗೆ ಕನ್ವಿನ್ಸ್ ಆಗಲಿಲ್ಲ ಅವರು. ಈ ಕಡೆ ಪಾಪ ರಕ್ಷಿತಾ ಕಣ್ಣಲ್ಲಿ ನೀರು ಬರ್ತಾ ಇದೆ, ಪಳ 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 ಅಂತ ನೋಡ್ತಾ ಇದ್ರೆ, ಅದನ್ನು ಆ ಸೀನ್ ನೋಡ್ತಾ ಇದ್ರೆ ಎಂಥವ್ರಿಗೂ ಹಾರ್ಟ್ಗೆ ಟಚ್ ಆಗೋ ರೀತಿ ಇತ್ತು ಆ ಸೀನು. ಲಿಟ್ರಲಿ ಹಾರ್ಟ್ಗೆ ಟಚ್ ಆಗೋ ರೀತಿ ಇತ್ತು. ಒಂದು ವರ್ಡ್ ಮಾತಾಡಿಲ್ಲ ಅವರು, ಒಂದು ವರ್ಡ್ ರಕ್ಷಿತಾ ಮಾತಾಡಿಲ್ಲ. ಹಾರ್ಟ್ಗೆ ಟಚ್ ಆಗೋ ರೀತಿ ಇತ್ತು ಅವ್ರ ಕಣ್ಣೀರು ನೋಡ್ತಾ ಇದ್ರೆ. ಬಟ್ ಈ ಕಡೆ ಟೈಮ್ ಆಗ್ತಾ ಇದೆ ಅಂತ ಬಿಗ್ ಬಾಸ್ ಹೇಳ್ತಾರೆ. ಕೊನೆಗೆ ಇವರೆಲ್ಲ ರಕ್ಷಿತಾ ಪರ ಇದ್ದವರೆಲ್ಲ ಆಯ್ತು ಹೋದ್ರೆ ಹೋಗ್ಲಿ, ಯಾರಿಗಾದ್ರೂ ಒಬ್ರು ಸಿಗ್ಲಿ ಅಂತ ರಾಶಿಕನ್ಗೆ ಕೊಡೋದಕ್ಕೆ ಒಪ್ಕೋತಾರೆ. ಅಷ್ಟೊತ್ತಿಗೆ ಟೈಮ್ ಆಗೋಗಿತ್ತು ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಇಬ್ಬರಿಗೂ ಕ್ಯಾನ್ಸಲ್, ತಗೊಂಡೋಗಿ ಶೆಡರ್ಗೆ ಹಾಕಿ ಅಂತ ಹೇಳ್ತಾರೆ. ಇಲ್ಲಿ ಇಷ್ಟು ಡ್ರಾಮಾ ಆದರೆ ಅದೆಲ್ಲ ಮುಗಿದ ಮೇಲೆ ಈ ಕಡೆ ರಾಶಿಕಾದು ಓವರ್ ಡ್ರಾಮಾ ಗುರು. ಲೆಟ್ರ್ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಏನು ಕಿರ್ಚಾಟ ಅರ್ಚಾಟ ಹರ್ಕೊಂಡು ಓವರ್ ಸಿಂಪತಿ ಡ್ರಾಮಾ. ಬಿಗ್ ಬಾಸು ಇಷ್ಟು ದಿನನೂ ಆಯಮ್ಮನಿಂದಾನೇ ನಡ್ಕೊ ಬಂತು ಅನ್ನೋ ರೀತಿ ಹೇಳ್ತಾ ಇದ್ದಾಳೆ. ಎಲ್ಲ ಗೇಮು ನಾನೇ ಆಡಿದೆ, ಎಲ್ಲ ನನ್ನಿಂದಾನೇ ಆಯಿತು, ಎಲ್ಲ ನನ್ನ ಕ್ಯಾಪ್ಟನ್ಸಿ ರೇಸ್ ಹೋಯ್ತು, ಅದೋಯ್ತು ಇದೋಯ್ತು ಅಂತ ಅಂದ್ಬಿಟ್ಟು. ಏನು ಗುರು, ಏನು ಆಟ ಆಡಿದ್ದಾರೆ ಗುರು. ಇದರಲ್ಲಿ ಆ ಫೈನಲ್ ಹೋಗೋ ಇದರಲ್ಲಿ ಅದು ಯಾವುದೋ ಒಂದು ಬಾಲ್ ಹಿಡ್ಕೊಂಡೋಗೋ ಟಾಸ್ಕ್ ಒಂದು ಆಡಿದ್ದಾರೆ. ಅದು ಬಿಟ್ಟರೆ ಹೈಟ್ ಅಡ್ವಾಂಟೇಜ್ ತಗೊಂಡು ಆ ಸ್ಪಂದನ ಔಟ್ ಮಾಡಿದ್ರು. ಅಲ್ಲೇನಾದರೂ ಸ್ಪಂದನ ಜಾಗದಲ್ಲಿ ಬೇರೆ ಅವ್ರು ಇದ್ದಿದ್ರೆ ಅಲ್ಲೇ ಆಚೆ ಬಂದಿರೋರು ರಾಶಿಕಾ.
ಅದಕ್ಕೆ ಗೇಮ್ ಟಾಸ್ಕ್ ಆಡಿದ್ದಾರೆ ಗುರು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಬಿಹೇವಿಯರ್ ಈಸ್ ಟೂ ಬ್ಯಾಡ್. ಅಲ್ಲಿ ಟಾಸ್ಕು ಬಿಹೇವಿಯರು ಅಂತ ಬರಲ್ಲ ಗುರು. ಲೆಟ್ರ್ ಯಾರಿಗೆ ಕೊಡಬೇಕು ಅಂತಂದಾಗ ಅಲ್ಲಿ ಆ ಪರ್ಫಾರ್ಮೆನ್ಸ್ನ ಬೇಸ್ ಮಾಡ್ಕೊಂಡು ಕೊಡಬೇಕು ಅಂತಂದ್ರೆ ಅದೇನು ವರ್ಲ್ಡ್ ಕಪ್ ಕೊಡೋದಕ್ಕೆ, ಎಲ್ಲ ಗೆದ್ಕೊಂಡ್ಬಂದಿದ್ದೀರಾ ತಗೊಂಡೋಗಿ ಅಂತ ಹೇಳೋದಕ್ಕೆ. ನಿಜವಾಗ್ಲೂ ಬೇಕಾಗೆ ಮಾಡಿದ್ರು ಗುರು. ಸೇಡ್ ತೀರಿಸ್ಕೊಂಡ್ರು ಅಂತ ಹೇಳ್ಬೋದು ಧ್ರುವಂತ್ ಮತ್ತು ಅಶ್ವಿನಿ ಗೌಡ ಅವರು. ಬಟ್ ಇದು ರಕ್ಷಿತಾಗೆ ಪ್ಲಸ್ ಗುರು, ಇದು ತುಂಬ ಪ್ಲಸ್ಸು ರಕ್ಷಿತಾಗೆ. ಅವ್ರು ಮಾಡಿರೋ ಇದನ್ನು ಅವರಳ್ಳನ ಅವರೇ ತೋಡ್ಕೊತಾ ಇದ್ದಾರೆ, ಅಷ್ಟೇ ಆಗೋದು. ಅವರಳ್ಳನ ಅವರೇ ತೋಡ್ಕೊತಾ ಇದ್ದಾರೆ. ಅಶ್ವಿನಿ ಮೇಡಮ್ ಇರಬೇಕು ಮನೆಯಲ್ಲಿ, ಧ್ರುವಂತ್ ಕೂಡ ಇರಬೇಕು, ರಕ್ಷಿತಾ ಬಗ್ಗೆ ಇದೇ ಥರ ಮಾತಾಡ್ತಾ ಇರಬೇಕು, ರಕ್ಷಿತಾ ಗ್ರಾಫ್ ಮೇಲೆ ಹೋಗ್ತಾ ಇರಬೇಕು. ಅವರಿದ್ದಷ್ಟು ರಕ್ಷಿತಾಗೆ ಪ್ಲಸ್ ಪಾಯಿಂಟು ಇರಬೇಕು. ಅವರು ನಿಜ ಇರಬೇಕು, ಎಷ್ಟಿದ್ರೆ ಅಷ್ಟು ಒಳ್ಳೆಯದು. ಅದಾದಮೇಲೆ ನೆಕ್ಸ್ಟು ಸೂರಜ್ ಇದ್ದಾರೆ ಗುರು. ಸೂರಜು ಡಬಲ್ ಗೇಮ್ ಗುರು. ನನಗನ್ಸಿದ್ದು ನಾನು ಹೇಳ್ತಾ ಇದ್ದೀನಿ, ಸೂರಜ್ ಪಕ್ಕಾ ಡಬಲ್ ಗೇಮು. ಅಲ್ಲಿ ಬಂದಾಗ ರಕ್ಷಿತಾ ಅದು ಇದು ಅಂತಾನೆ, ಆ ಕಡೆ ರಾಶಿಗೆ ಅಂತಾನೆ, ನಾನು ನಿನ್ನ ಪರ ನಿಂತ್ಕೊಂಡೆ ಅಂತಾನೆ, ಆಮೇಲೆ ರಕ್ಷಿತಾ ಪರ ಹೋಗ್ತಾನೆ. ಅಲ್ಲಿ ಗ್ರೂಪ್ ಗೇಮ್ ಮಾಡಿದ್ರು ಅಂದಿದ ತಕ್ಷಣ ಇಲ್ಲಿ ಬಂದು ಗ್ರೂಪ್ ಗೇಮ್ ಅಂತಾರೆ. ಅಲ್ಲಿ ನಿಂತ್ಕೊಂಡು ಅಶ್ವಿನಿ ಮೇಡಮ್ ಮುಂದೆ ಮಾತಾಡೋ ತಾಕತ್ತಿಲ್ಲ ಅವ್ರಿಗೆ, ಸುಮ್ಮನೆ ಹೇಳ್ತಾರೆ ಅಷ್ಟೇ. ಸೂರಜ್ ಡಮ್ಮಿ ಕ್ಯಾಂಡಿಡೇಟ್ ಸೂರಜ್. ಇನ್ನು ನೆಕ್ಸ್ಟು ಗಿಲ್ಲಿ ಕಾವ್ಯ ಗುರು. ಇವ್ರ ಫ್ರೆಂಡ್ಶಿಪ್ಪು, ಇವ್ರ ಬಾಂಡಿಂಗ್ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಗುರು. ಯಾರ ಕಣ್ಣ ದೃಷ್ಟಿ ಕೂಡ ಬೀಳದೆ ಇದ್ರೆ ಸಾಕು, ದೃಷ್ಟಿಯಾಗಿ ದೂರ ಆಗದೆ ಇದ್ರೆ ಸಾಕು ಗುರು. ಸಖತ್ ಬಾಂಡಿಂಗ್ ಗುರು. ಏನು ಅಂಡರ್ಸ್ಟ್ಯಾಂಡಿಂಗು, ಏನು ಬಾಂಡಿಂಗು. ಬಿಗ್ ಬಾಸು ಒಬ್ಬರನ್ನ ಕನ್ಫೆಷನ್ ರೂಮಲ್ಲಿ, ಒಬ್ಬರನ್ನ ಆಕ್ಟಿವಿಟಿ ರೂಮಲ್ಲಿ ಇಡ್ತಾರೆ. ಬಟ್ ಒಬ್ರಿಗೊಬ್ಬರು ಬಿಗ್ ಬಾಸ್ ಮಾತಾಡ್ತಾ ಇರೋದು ಗೊತ್ತಾಗಲ್ಲ ಏನು ಮಾತಾಡ್ತಾ ಇದ್ದಾರೆ ಅಂತ. ಟ್ವಿಸ್ಟ್ ಏನು ಅಂತಂದ್ರೆ ಇಬ್ಬರಲ್ಲಿ ಒಬ್ಬರೇ ಲೆಟರ್ ತರಬೇಕು. ಇಬ್ರು ಲೆಟರ್ ತಂದ್ರು ಡಿಸ್ಕ್ವಾಲಿಫೈ, ಇಬ್ರು ಲೆಟರ್ ತಂದಿಲ್ಲ ಅಂದ್ರೂ ಡಿಸ್ಕ್ವಾಲಿಫೈ. ಯಾರಾದ್ರೂ ಒಬ್ಬರೇ ತರಬೇಕು. ಎಂಥ ಟ್ವಿಸ್ಟು. ಗಿಲ್ಲಿ ಲೆಟರ್ ತರ್ತಾನೆ, ಕಾವ್ಯ ಗಿಲ್ಲಿ ತಂದೆ ತರ್ತಾನೆ ಅಂತ ಕಾವ್ಯ ಬಿಟ್ಟು ಬರ್ತಾಳೆ. ಕೊನೆಗೆ ಕಾವ್ಯನಿಗೆ ಲೆಟರ್ ಸಿಗುತ್ತೆ. ಸಕ್ಕದಾಗಿ ಅವರು ಬಾಂಡಿಂಗು, ಫ್ರೆಂಡ್ಶಿಪ್ಪು ಅನ್ನೋದು, ಸ್ನೇಹ ಅನ್ನೋದು ಟ್ರೂ ಜೆನ್ಯೂನ್ ಮನಸ್ಸಿಂದ ಹಾರ್ಟಿಂದ ಇದೆ ಅಂತ ನನಗನ್ನಿಸ್ತು ಗುರು. ಸಖತ್ ಪರ್ಫೆಕ್ಟ್, ಟೂ ಗುಡ್. ಅದೇ ರೀತಿ ಗಿಲ್ಲಿ ಲೆಟರ್ ಸಿಕ್ಕಿಲ್ಲ ಅಂತ ಓವರ್ ಡ್ರಾಮಾ ಇಲ್ಲ, ಹತ್ತಿದಿಲ್ಲ, ಸಿಂಪತಿ ಇಲ್ಲ, ನ್ಯಾಚುರಲ್ ಆಗಿದ್ದ ಗುರು. ನನಗನ್ಸಿದ್ದು ಅದೇ ಗುರು. ನಾನು ಸ್ಟಾರ್ಟಿಂಗ್ ಡೇ ಇಂದ ನಾನು ಹೇಳ್ತಾ ಇದ್ದೀನಿ, ಲೆಟರ್ ಸ್ಟಾರ್ಟ್ ಆದಾಗಿಂದ ಲೆಟರ್ನ ಇವರೇ ಬಿಟ್ಕೊಟ್ಮೇಲೆ ನೆಕ್ಸ್ಟು ಹತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅಂತ ನನಗನ್ನಿಸ್ತು ಗುರು. ನಿಜವಾಗ್ಲೂ ಸೀರಿಯಸ್ ಆಗಿ ಹತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅಂತ ಅನ್ನಿಸ್ತು. ಏನಕ್ಕೆ ಹತ್ಕೋಬೇಕು ಅಲ್ವಾ? ಬಿಟ್ಕೊಟ್ಟಿರೋದೇ ನಿಜ ಇವರು. ನೆಕ್ಸ್ಟು ಅದಾದಮೇಲೆ ಜಾನ್ವಿ ಮತ್ತು ಅಶ್ವಿನಿ ಮೇಡಮ್ ಹೊತ್ತು ಸ್ಟಾರ್ಟ್ ಆಗುತ್ತೆ. ಇವ್ರದ್ದು ಬಿಗ್ ಬಾಸು ತುಂಬ ಎಮೋಷ್ನಲ್ ಆಗಿ ತಗೊಂಡು ಹೋಗ್ತಾರೆ ಗುರು. ಆ ಮಾತುಗಳು, ಆ ವರ್ಡ್ಸು, ಅಮ್ಮ ಅನ್ನೋ ಪದ ಮಕ್ಕಳು ಬರೆದಿದ್ದಾರೆ ಲೆಟರ್ಸ್ ಅಂತ ಹೇಳ್ತಾ ಇದ್ರೆ ಎಂಥವ್ರಿಗೂ ಆದ್ರೂ ಲಿಟ್ರಲಿ ಒಂಥರ ಕಣ್ಣಲ್ಲಿ ನೀರು ಬರುತ್ತೆ ಗುರು. ಅವರಿಬ್ಬರದು ನೋಡ್ತಾ ಇದ್ರೆ ಸ್ವಲ್ಪ ಬೇಜಾರಾಯಿತು, ಏನಪ್ಪ ಈ ಥರ ಇಷ್ಟೊಂದು ಎಮೋಷ್ನಲ್ ಮಾಡಿಬಿಟ್ರು ಬಿಗ್ ಬಾಸು ಅಂತ. ಬಟ್ ಚರ್ಚೆ ಮಾಡಿಕೊಂಡು ಇಬ್ಬರಲ್ಲೊಬ್ರು ಡಿಸೈಡ್ ಮಾಡ್ಕೊಳ್ಳಿ ಅಂತಂದರೆ ಅಲ್ಲಿ ಜಾನ್ವಿ ಅವ್ರು ಹೇಳ್ತಾರೆ, ಆಯಿತು ನೀವು ತಗೊಳ್ಳಿ, ಅಟ್ಲೀಸ್ಟ್ ನನ್ನ ಮಗಂದು ಇದಾದರೂ ನೋಡಿದ್ದೀನಿ, ಬರೆದಿರೋದು ಸ್ವಲ್ಪನಾದರೂ ಕಾಣಿಸು, ಹ್ಯಾಪಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆಯಿತು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಬಂದು ಅಕ್ಕ ಗೇಮ್ ಚೇಂಜ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಶ್ವಿನಿ ಮೇಡಮ್ ಇಲ್ಲ ಜಾನ್ವಿ ಕೊಡ್ತೀನಿ ಅಂತ ಬಿಗ್ ಬಾಸ್ಗೆ ಅನೌನ್ಸ್ ಮಾಡ್ತಾರೆ ಹತ್ಕೊಬಿಟ್ಟು. ನಿಜವಾಗ್ಲೂ ಆ ಸೀನ್ ನೋಡಿದಾಗ ನನಗೇನು ಅನಿಸ್ತು, ಆನೆಸ್ಟಾಗಿ ಹೇಳ್ಬಿಡ್ತೀನಿ ಗುರು, ಗಿಲ್ಲಿ ಬಿಟ್ಕೊಟ್ಟ, ನಾನು ಬಿಟ್ಕೊಡ್ಬೇಕು ಅನ್ನೋ ವೇನಲ್ಲೇ ಅವ್ರು ಹೋದ್ರು ಗುರು. ಅವ್ರು ನನಗೆ ಲೆಟ್ರ್ ಬೇಕು ಅನ್ನೋ ಕಾನ್ಸೆಪ್ಟಲ್ಲೇ ಇಲ್ಲ, ಹತ್ಕೊಂಡು ಏನೋ ನಾನು ಒಳ್ಳೆಯವ್ರಾಗಬೇಕು ಅನ್ನೋ ರೇಂಜ್ಗೆ ಹತ್ಕೊಂಡು ಲೆಟ್ರ್ ಬಿಟ್ಕೊಟ್ರು ಅಂತ ನನಗೆ ಅನ್ನಿಸ್ತು ಗುರು. ನನ್ನ ಮನ್ಸಿಗೆ ಅನ್ಸಿದ್ದು ನಾನು ಹೇಳ್ಬಿಡ್ತೀನಿ ಗುರು, ಅಷ್ಟೇ. ಯಾರು ಇಷ್ಟೊಂದು ಸಿಂಪಲ್ಲಾಗಿ ಬಿಟ್ಕೊಟ್ಟಿಲ್ಲ. ಈ ಚಂದ್ರಪ್ರಭಾ ಧ್ರುವಂತ್ ಬಿಟ್ಕೊಟ್ರು, ನೆಕ್ಸ್ಟ್ ಇವ್ರು ಬಿಟ್ಕೊಟ್ರು, ಸಿಂಪಲ್ಲಾಗಿ ಬಿಟ್ಕೊಟ್ರು ನನಗನ್ಸಿದ್ದು. ಎಷ್ಟು ಈಸಿಯಾಗಿ ಆ ಕಡೆ ಜಾನು ಹೇಳ್ತಾ ಇದ್ದಾರೆ ನೀವು ಬೇಕಾದ್ರೆ ತಗೊಳ್ಳಿ ಅಂತ, ಬಿಟ್ಕೊಟ್ಬಿಟ್ಟು ಮತ್ತೆ ಹತ್ಕೊಳ್ಳೋದು, ಮತ್ತೆ ಡ್ರಾಮಾ. ಒಬ್ರು ಎಮೋಷನ್ ಜೊತೆ ಮಾತಾಡ್ಬಾರ್ದು ಗುರು, ಯಾಕಂತಂದರೆ ಅವ್ರಿಗೂ ಫೀಲಿಂಗ್ಸ್ ಇರುತ್ತೆ. ಐ ನೋ, ಐ ಅಂಡರ್ಸ್ಟ್ಯಾಂಡ್. ಬಟ್ ಅಲ್ಲಿರೋ ಎಲ್ಲ ಕಂಟೆಸ್ಟೆಂಟ್ಸ್ಗೂ ಗೊತ್ತು, ಇವಾಗ ಲೆಟರ್ ಸಿಕ್ಕಿಲ್ಲ ಅಂತಂದರೆ ವೀಕೆಂಡ್ ಸುದೀಪ್ ಅಣ್ಣ ಬಂದು ಲೆಟರ್ಸ್ ಕೊಡ್ತಾರೆ ಅನ್ನೋದು ಗೊತ್ತಿದ್ದು ಮಾಡ್ತಾರೆ. ಅದೇ ಬಿಗ್ ಬಾಸ್, ಏನು ಮಾಡೋದಕ್ಕಾಗೋದಿಲ್ಲ. ಅದೆಲ್ಲ ಆದಮೇಲೆ ನೆಕ್ಸ್ಟು ಬಿಗ್ ಬಾಸು ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಯಾರಿಗೆಲ್ಲ ಲೆಟರ್ ಸಿಕ್ಕಿದೆಯೋ 6 ಜನ ಕೂಡ ಅವ್ರಿಗೆ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಆಯ್ಕೆ ಮಾಡ್ತಾರೆ. ಅದರಲ್ಲಿ ರಿಷಾ, ಅಭಿ, ರಘು, ಮಾಳು, ಕಾವ್ಯ ಮತ್ತು ಜಾನು. ಇಷ್ಟೆಲ್ಲ ಆದಮೇಲೆ ಈ ವಾರ ಎಲ್ಲ ಡಿಫ್ರೆಂಟಾಗಿ ಆಗಿದೆ, ಕ್ಯಾಪ್ಟನ್ಸಿ ಕೂಡ ಡಿಫ್ರೆಂಟಾಗಿ ಆಗುತ್ತೆ ಅಂತಂದ್ಬಿಟ್ಟು ಬಿಗ್ ಬಾಸ್ ಅಣ್ಣ ಏನು ಮಾಡ್ತಾರೆ, ಜನನೇ ವೋಟ್ ಮಾಡ್ತಾರೆ ಅಂತಂದ್ಬಿಟ್ಟು
ಕರ್ನಾಟಕದ ಜನತೆ ಅಂತ ಹೇಳಿದ್ರು. ಗುರು ನಿಜಾನೇ, ಅವ್ರು ಕರ್ನಾಟಕದ ಜನತೆನೇ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆದರೆ ಪೇಯ್ಡ್ ಆರ್ಟಿಸ್ಟ್ಸ್ ಎಲ್ಲರಿಗೂ ದುಡ್ಡು ಕೊಟ್ಟು ಕರ್ಕೊಬಂದು ಕೂರಿಸಿರೋದು ಅಲ್ಲಿ ಶೂಟಿಂಗೋಸ್ಕರ. ಅವರು ವೋಟ್ ಮಾಡಿರ್ತಾರೆ. ಇನ್ ಕೇಸ್ ರಿಷಾ ಏನಾದರೂ ಕ್ಯಾಪ್ಟನ್ ಆದರೆ ನಿಮ್ಮ ಎಕ್ಸ್ಪ್ರೆಷನ್ಸ್ ಏನು, ನಿಮ್ಮ ಒಪಿನಿಯನ್ ಏನು, ವಿಡಿಯೋ ಕೆಳಗಡೆ ಕಮೆಂಟ್ ಮಾಡ್ರಪ್ಪ. ಯಾಕೋ ಹೇಳ್ತಾ ಇದ್ದೀನಿ, ರಿಷಾ ಕ್ಯಾಪ್ಟನ್ ಆದರೆ ಹೆಂಗಿರುತ್ತೆ ನೋಡಿ, ಕಾಮೆಂಟ್ ಮಾಡಿ. ಹೇಳ್ತಾರೆ ಬಿಗ್ ಬಾಸು, ನೀವು ಮಾತಾಡಬೇಕು, 10 ನಿಮಿಷ ಟೈಮ್ ಇರುತ್ತೆ, ನೀವು ಯಾಕೆ ಕ್ಯಾಪ್ಟನ್ ಆಗಿ ಪ್ರೂವ್ ಮಾಡ್ಕೊತೀರಾ ಅಂತ ಅಂದ್ಬಿಟ್ಟು ಹೇಳಬೇಕು ಅಂತ ಹೇಳ್ತಾರೆ. ಅದಾದಮೇಲೆ ಜನ ವೋಟ್ ಮಾಡ್ತಾರೆ ಅಂತಾರೆ. ರಿಷಾ ಬಂದು ಎಗೇನ್ ಸಿಂಪತಿ ಡ್ರಾಮಾ ಮಾಡ್ತಾರೆ. ನನಗೇನು ಇಷ್ಟ ಆಗಲಿಲ್ಲ ಗುರು. ಅದಾದಮೇಲೆ ಅಭಿ ಓಕೆ ಅಷ್ಟು ಎಫೆಕ್ಟಿವ್ ಆಗಿ ಮಾತಾಡಿಲ್ಲ ಅಂತ ಅನ್ನಿಸ್ತು. ಮಾಳು ದಿ ಹೈಲೈಟ್ ಗುರು. ಏನು ಗುರು, ಮಾಳು ಒಂದೇ ಸಲ ಕರೆಂಟ್ 4000 ಓಟ್ಸ್ ಹೊಡೆದಂಗೆ ಕರೆಂಟು ಏನು ಪವರ್ಫುಲ್ ಆಗಿ ಮಾತಾಡ್ತಾರೆ. ಈಗ ಮಾಳು ಹಿಂಗಿದ್ರೆ ಗುರು, ಗಿಲ್ಲಿ ಒಂದು ಟಫ್ ಕಾಂಪಿಟೇಟರ್ ಇರೋರು ಗುರು. ನಿಜವಾಗ್ಲೂ ಇವಾಗಲೂ ಕಾಲ ಮಿಂಚಿಲ್ಲ, ಮಾಳು ಹಿಂಗೆ ಇರ್ಬೇಕು ಗುರು. ಸಕ್ಕತ್ತಾಗಿ ಮಾತಾಡ್ದ, ಸಕ್ಕತ್ತಾಗಿ ಆ ಎನರ್ಜಿ, ಆ ಜೋಶು, ಇದೇ ರೀತಿ ಐ ಹೋಪ್ ಮಾಳು ಕಂಟಿನ್ಯೂ ಮಾಡ್ತಾನೆ ಅಂತ. ನೋಡೋಣ ಏನಾಗುತ್ತೆ ಏನು ಅಂತಂದ್ಬಿಟ್ಟು. ಮಾಳು ಮಾತ್ರ ಚಿಂದಿ ಗುರು, ಸಕ್ಕತ್ತಾಗಿ ಮಾಡ್ದ. ಅದಾದಮೇಲೆ ರಘುವಣ್ಣ ಓಕೆ ನನಗೆ ಇನ್ನೊಂದು ಅವಕಾಶ ಕೊಡಿ, ಆಲ್ರೆಡಿ ಮಾಡಿದ್ದೀನಿ ಅಂತ ಓಕೆ ಥರ ಇತ್ತು. ಬಟ್ ಕಾವ್ಯ ಕೂಡ ಚೆನ್ನಾಗಿ ಮಾತಾಡಿದ್ರು. ನನಗೂ ಒಂದು ಅವಕಾಶ ಬೇಕು, ಎಲ್ಲ ಗಿಲ್ಲಿಯಿಂದ ಬಂದಿದ್ದೀನಿ ಅಂತ ಇಲ್ಲಿವರೆಗೂ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲ ಮಾತಾಡ್ತಾ ಇದ್ದಾರೆ. ನಾನು ಪ್ರೂವ್ ಮಾಡ್ಕೊಬೇಕಂದ್ರೆ ಒಂದು ಅವಕಾಶ ಬೇಕು. ಸಕ್ಕತ್ತಾಗಿ ಇದು ಮಾಡಿದ್ರು. ಮಾಳುನು ಸಾಂಗ್ಸ್ ಎಲ್ಲ ಸಕ್ಕತ್ತಾಗಿ ಆಡ್ದವರು, ತುಂಬ ಸಕ್ಕತ್ತಾಗಿತ್ತು. ಅದಾದಮೇಲೆ ಫೈನಲ್ ಆಗಿ ಜಾನು ಬಂದರು. ಜಾನು ಪರವಾಗಿಲ್ಲ ಮಾತಾಡಿದ್ರು, ಬಟ್ ಅಶ್ವಿನಿ ಮೇಡಮ್ ಬಿಟ್ಕೊಟ್ರು, ಅದು ಇದು ಅಂತಂದ್ಬಿಟ್ಟು ಅದನ್ನು ಸ್ವಲ್ಪ ಹೇಳಿದ್ರು. ಅದೆಲ್ಲ ಆದಮೇಲೆ ಕೊನೆಗೆ ಸೆರಗೊಡ್ಡಿ ಮತ ಕೇಳಿದ್ರು ಗುರು. ನಾನು ಆನೆಸ್ಟಾಗಿ ನನಗನ್ಸಿದ್ದು ನಾನು ಹೇಳ್ತೀನಿ, ನಮ್ಮ ಏರಿಯಾ ಇಶಿ MLA MP ಆ ರೇಂಜ್ಗೆ ಓಟ್ ಕೇಳಿಲ್ಲ ಗುರು. ಅಷ್ಟು ರೇಂಜ್ಗೆ ಅಕ್ಕ ಪಾಲಿಟಿಕ್ಸ್ಗೆ ಹೋದರೆ ಮಾತ್ರ ಸಖತ್ತು ವರ್ಕೌಟ್ ಆಗುತ್ತೆ ಗುರು. ಆ ರೇಂಜಲ್ಲಿ ಯಾರೂ ಕೇಳಿಲ್ಲ, ಅಷ್ಟು ರೇಂಜಲ್ಲಿ ಕೇಳಿದ್ರು. ಟೂ ಗುಡ್ ಅಂತ ಅನ್ನಿಸ್ತು. ಅದು ಅವ್ರ ಒಪಿನಿಯನ್ನು, ಅವ್ರಿದು, ಏನು ಮಾಡೋಕ್ಕಾಗಲ್ಲ. ನಿಮ್ಗೇನು ಅನ್ನಿಸ್ತು ಗೈಸ್ ಎಪಿಸೋಡ್ ನೋಡಿ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ನಮಸ್ತೆ.